ಹೆಸರು ಜಯಮ್ಮ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ? ಇಲ್ಲ 50 ವರ್ಷದಿಂದ. 50 ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ? ಹೇಗಿದೆ ವ್ಯಾಪಾರ ಎಲ್ಲ? ಏನಿಲ್ಲ ಎಲ್ಲ ಬೀದಿ ವ್ಯಾಪಾರ ಅಲ್ವಾ ನಿಮ್ಮದು? ಬೀದಿ ಬದಿ ವ್ಯಾಪಾರ ಅಲ್ವಾ ನಿಮ್ಮದು? ಹೇಗಿರುತ್ತೆ ವ್ಯಾಪಾರ ಎಲ್ಲ? ವ್ಯಾಪಾರ ಎಲ್ಲ ಬಿದ್ದೋಗಿದೆ ಇವಾಗ. ಮೊದ್ಲಂಗಿಲ್ಲ, ಇಲ್ಲೆಲ್ಲ ಅಂಗಡಿಗಳಾಗೋಯ್ತು. ವ್ಯಾಪಾರ ಇಲ್ಲ. ಮೊದಲು ಯಾವ ಥರ ವ್ಯಾಪಾರ ಇತ್ತು, ಈಗ ಯಾವ ಥರ ಇದೆ? ಈಗ ವ್ಯಾಪಾರ ಡೌನ್ ಆಗೋಯ್ತು. ಸುಮ್ಮನೆ ಕೂತ್ಕೊಂಡು ಹೆಂಗೋ ಸ್ವಲ್ಪ ಮಾಡಿಕೊಂಡು ಹೋಯ್ತಾ ಇದ್ದೆ. ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ತೀರಾ ಈಗ? ಇಲ್ಲ, ಏನೊಂದು 700 800 ಒಂದಿನ ಆಗುತ್ತೆ, ಒಂದಿನ ಆಗಲ್ಲ ಅಷ್ಟೇ. ಒಂದಿನ ಬರಿಗರಿಗೆ ಹೋಗ್ತೀರಾ? ಮತ್ತು ಸರ್ಕಾರದ ಏನೋ ಸವಲತ್ತುಗಳು ಸಿಕ್ಕಿದೆಯಾ ನಿಮಗೆ? ಏನೂ ಇಲ್ಲ. ಏನೂ ಇಲ್ಲ, ಇದುವರೆಗೆ ಏನೂ ಸವಲತ್ತುಗಳು ಸಿಕ್ಕಿಲ್ಲ. ಈಗ ರಾಜ್ಯ ಸರ್ಕಾರದಿಂದ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಬೀದಿ ಬದಿ ವ್ಯಾಪಾರಿಗೆ ಒಂದು ಅನುದಾನ ಕೊಡಬೇಕು, ಅವ್ರಿಗೂ ಕೂಡ ಏನೋ ಆಕ್ಸಿಡೆಂಟ್ ಆದರೆ ಮತ್ತು ಆರೋಗ್ಯಕ್ಕೆ ಹೆಚ್ಚಾದರೆ ಇಷ್ಟು ಹಣಗಳು ಹೋಗಬೇಕು ಅನ್ನೋದು ಯೋಜನೆಗಳು ತಂದಿದ್ದಾರೆ. ಎಷ್ಟು ಮಟ್ಟಿಗೆ ಖುಷಿ ಅನಿಸುತ್ತೆ ಈ ಯೋಜನೆ ಬರೋದು ನಿಮಗೆ? ಇಂಥ ಯೋಜನೆಗಳು ತಂದಿರೋದಕ್ಕೆ ನಿಮ್ಗೆ ಎಷ್ಟು ಮಟ್ಟಿಗೆ ಖುಷಿ ಅನಿಸುತ್ತೆ? ಖುಷಿನೇ. ಏನು ಇಷ್ಟಪಡ್ತೀರಾ ಸಂತೋಷ್ ಲಾಡ್ ಅವ್ರಿಗೆ? ಇದೆಲ್ಲ ಮಾಡಿದ್ರೆ ಒಳ್ಳೆಯದೇ. ಇದೆಲ್ಲ ಮಾಡಿದ್ರೆ ಒಳ್ಳೆಯದೇ. ಸಂತೋಷ್ ಲಾಡ್ ಎಲ್ಲ ಮಾಡೋದು ಒಳ್ಳೆಯದು ಅಂತ ಹೇಳ್ತೀರಾ? ಒಳ್ಳೆಯದು. ಈಗ ಈ ಉದಾಹರಣೆ, ಈಗ ಒಂದು ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ತೀರಾ? ಅಂದರೆ ಎಲ್ಲೂ ಒಂದು ಹಣ್ಣು ತರೋದಾಗಲಿ ಎಲ್ಲಿಂದ ತರ್ತೀರಾ? ಮಾರ್ಕೆಟಿಂದ. ಮಾರ್ಕೆಟ್ ತಂದಿರಾ? ಅದು ಒಂದು ದಿನಕ್ಕೆಲ್ಲ ಖಾಲಿ ಆಗುತ್ತೆ. ಹಂಗೆ ಬರೀ ತರಕಾರಿ ಮಾತ್ರ, ಹಣ್ಣು ಮಾತ್ರ, ಎರಡನ್ನೂ ಮಾಡ್ತೀರಾ? ಇಲ್ಲ, ಬರೀ ಹಣ್ಣು ತರಕಾರಿ. ಹಣ್ಣು ತರಕಾರಿ. ಮತ್ತು ನೀವು 50 ವರ್ಷ 10 ವರ್ಷ ಮುಂಚೆ ವ್ಯಾಪಾರ ಹೇಗಿತ್ತು? 10 ವರ್ಷ ಮುಂಚೆ ಚೆನ್ನಾಗಿತ್ತು ವ್ಯಾಪಾರ. ಈಗ ವ್ಯಾಪಾರ ಡೌನ್, ವ್ಯಾಪಾರ ಇಲ್ಲ. ಬರೀ ಹೂವು ತರಕಾರಿ ಆ ಥರ ಏನಿಲ್ಲ, ಬರೀ ಹಣ್ಣು ಮಾತ್ರ ಅಷ್ಟೇನಾ? ಹಣ್ಣು ತರಕಾರಿ ಎಲ್ಲ ಮಾಡ್ತೀವಿ. ಇಲ್ಲ ತಿಳ್ಕೊಂಡು ಈ ಮುಖಾಂತರ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಎಲ್ಲ ಒಳ್ಳೇದು ಮಾಡಬೇಕು. ಎಲ್ರಿಗೂ ನಮ್ಮಂಥ ಬಡವ್ರಿಗೆಲ್ಲ ಒಳ್ಳೇದು ಮಾಡಬೇಕು ಅಂತ ಇಷ್ಟಪಡ್ತೀವಿ. ಕ್ಯಾಮ್ರಾ ನೋಡ್ಕೊಂಡು ಸಂತೋಷ್ ಲಾಡ್ ಹೇಳಕ್ಕೆ ಇಷ್ಟಪಡ್ತೀರಾ? ಸಂತೋಷ್ ಲಾಡ್ಗೆ, ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಹೇಳಕ್ಕೆ ಇಷ್ಟಪಡ್ತೀರಾ? ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ಒಳ್ಳೇದು ಮಾಡಬೇಕು ಅಂತಲೇ ಇಷ್ಟಪಡೋದು. ಒಳ್ಳೇದು ಮಾಡಬೇಕು ಅಂತ ಇಷ್ಟಪಡ್ತೀರಾ? ಮತ್ತು ಇದು ಮೂಲತಃ ಎಲ್ಲಿಯವರು ನೀವು? ಎಲ್ಲಿಂದ, ಯಾವ ಊರು? ಇದೇ ಊರಿನವರೇ. ಬೆಂಗಳೂರಿನ. ಸ್ವಂತ ಮನೆಯೆಲ್ಲ ಇದೆ? ಹುಟ್ಟು ಬೆಳೆದಿದ್ದ ಸ್ವಂತ ಮನೆ ಏನಿಲ್ಲ, ಬಾಡಿಗೆನಲ್ಲೇ ಇದ್ದೀವಿ ಆ ಕಾಲದಿಂದ. ಇಲ್ಲೇ ಹುಟ್ಟು ಬೆಳೆದಿದ್ದು. ಬಾಡಿಗೆ ಮನೆಯಲ್ಲೇ ಇದ್ದೀರಾ? ಬಾಡಿಗೆ. ಈಗ ಸರ್ಕಾರದಿಂದ ಕೆಲವೊಂದು ಯೋಜನೆಗಳು ತಂದಿರೋದು ಎಷ್ಟು ಮಟ್ಟ ಸಿದ್ದರಾಮಯ್ಯ ಯೋಜನೆ ತಂದಿರೋ ಎಷ್ಟು ಮಟ್ಟಿಗೆ ನಿಮಗೆ ಖುಷಿ ಅನಿಸುತ್ತೆ? ಬಸ್ ಫ್ರೀ ಆಗಿರ್ಬೋದು, ನಾವು ಉಚಿತವಾಗಿ ಅಕ್ಕಿ ಕೊಡ್ತಾ ಇರೋದು. ಕೊಡ್ತಾ ಇದ್ದಾರೆ. ಬಡವರೆಲ್ಲ ದುಡಿತಾರೆ ಅವರು. ಕೊಡ್ತಾ ಇದ್ದಾರಲ್ಲ. ಈಗ 2,000 ಕೊಡ್ತಾಯಿದ್ರು. ಈಗ ನಿಲ್ಲಿಸಿದ್ದಾರೆ. ಈಗ 3 ತಿಂಗಳಿಂದ ಬರ್ತಾಯಿಲ್ಲ. ಈಗೇನೋ ಅಕ್ಕಿ ಎಲ್ಲ ಕೊಡ್ತೀವಿ ಅಂತ ಮತ್ತೆ ತಿರುಗಿ ಟಿ ವಿನಲ್ಲೆಲ್ಲ ಹೇಳ್ತಾವ್ರೆ. ಅದೇನೋ ಕೊಡ್ತಾರೋ ಏನೋ ಗೊತ್ತಿಲ್ಲ, ಇನ್ನೂ ಏನೂ ಕೊಟ್ಟಿಲ್ಲ. ಮೊದಲೆಲ್ಲ ಕೊಡ್ತಿದ್ರು, ಈಗೇನು ಕೊಟ್ಟಿಲ್ಲ. 2,000 ಬಸ್ ಫ್ರೀ ಮಾಡಿರೋದು ಸರ್ಕಾರಕ್ಕೆ ಎಷ್ಟು ಮಟ್ಟಿಗೆ ನಿಮ್ಗೆ ಎಷ್ಟು ಮಟ್ಟಿಗೆ ಖುಷಿ ಆಗುತ್ತೆ? ಸರ್ಕಾರಕ್ಕೆ ಏನಾದರೂ ಧನ್ಯವಾದಗಳು ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ಲ ಒಳ್ಳೇದಾಗಿದೆ. ಎಲ್ಲ ಬಸ್ಸುದು ಟಿಕೆಟ್ ಇಲ್ಲ, ಲೈಟ್ ಬಿಲ್ ಇಲ್ಲ. ಆಮೇಲೆ ಇನ್ನೂ ಒಂದು ಏನಂದರೆ, ಇದು ಯಾವುದೋ ಗೃಹಲಕ್ಷ್ಮಿ ಬರ್ತಾಯಿದೆ, ಅದು ಬರ್ತಾಯಿತ್ತು. ಈಗ 3 ತಿಂಗಳಿಂದ ಬಂದಿಲ್ಲ ಅಷ್ಟೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.